ನಾನು ಗಿರೀಶ್ ಚೌಲೆ. ಸೊ ಇವತ್ತೊಂದು ವಿಚಾರದ ಬಗ್ಗೆ ಮಾತಾಡ್ಕೋಬೇಕಂದಿದ್ದೀನಿ. ನೀರು ಆಕ್ಚುಲಿ ಎಲ್ಲರೂ ಏನ್ ಹೇಳ್ತಾರೆ, ಹರಿಯೋ ನೀರು ಕುಡಿಬೇಕು, ದೇಹಕ್ಕೆ ಒಳ್ಳೇದಂತಾರೆ. ಬಟ್ ಹರಿಯೋ ನೀರಿಗೆ ಎಲ್ಲ ಕಡೆ ಸರಿಯಾಗಿ ಸಿಗ್ತಾ ಇಲ್ಲ. ಹರಿಯೋ ನೀರು ಹೋಯ್ತು, ಬಾವಿಲಿ ಕುಡಿಬೇಕಂದ್ರು ಬಾವಿ ಹೊಡಿದ್ವಿ, ಬಾವಿಲಿ ಕುಡಿತಾ ಬಟ್ ಅದು ನೀರು ಕಡಿಮೆ ಆಯ್ತು. ಅದು ಬಿಟ್ಟು ಬೋರ್ವೆಲ್ ಕೊಡಿದ್ವಿ, ಬೋರ್ವೆಲ್ಲೂ ಕಡಿಮೆ ಆಯ್ತು. ತುಂಬಾ ಆಳಕ್ಕೆ ಹೋಗಿದ್ವಿ, 1000 ಅಡಿ 1500 ಅಡಿ ಹೀಗೆಲ್ಲ ಬೋರ್ವೆಲ್ ಹೋಯ್ತು. ಆ ನೀರು ಏನಾಗಿದೆ, ಈಗ ನಾವೆಲ್ಲ ಫ್ಲೋರೈಡ್ ಕ್ಯಾಲ್ಸಿಯಂ ಜಾಸ್ತಿಯಾಗಿ ಅದನ್ನ ಬಾಟಲ್ಗೆ ಹಾಕಿ RO ಫಿಲ್ಟರ್ ಮಾಡಿ ಕುಡಿತಾ ಇದೀವಿ. ಬಟ್ ಅದು ನಮ್ಮ ದೇಹಕ್ಕೆ ಎಷ್ಟು ಹಾಳು ಮಾಡ್ತಾ ಇದೆ ಅದರಿಂದ ಅನ್ನೋದು ನಾವು ತಿಳಿತಲ್ಲ. ಸೊ ಈ ಪರಿಸ್ಥಿತಿ ಅಂದ್ಕೊಂಡಿದ್ದು ನಾವೇ. ಯಾಕಂತಂದ್ರೆ ನಾವು ನೀರನ್ನ ಮಿತಿ ಇಲ್ಲದೆ ಬಳಕೆ ಮಾಡಿರೋದು. ಆಮೇಲೆ ಅದರಲ್ಲಿ ಬೇಜನ್ ಪ್ಲಾಸ್ಟಿಕ್ ಆಗ್ಬೋದು, ಮತ್ತೆ ಪೆಸ್ಟಿಸೈಡ್ ಆಗ್ಬೋದು, ಇನ್ನಿತರ ಏನೆಲ್ಲ ಯೂಸ್ ಮಾಡಿದ್ವಿ ನಾವು. ಮನುಷ್ಯ ಒಂದೇ ಸ್ಪೀಸೀಸ್ ಅನ್ಸುತ್ತೆ ತಾನು ಕುಡಿಯೋ ಆಹಾರ ಮತ್ತು ಕುಡಿಯೋ ನೀರನ್ನ ಕಲುಷಿತ ಮಾಡಿ ಮತ್ತೆ ಅದನ್ನ ದೇಹಕ್ಕೆ ತಗೊಳ್ಳೋದು. ಸೊ ಹಾಗಾಗಿ ಈ ಒಂದು ವಿಚಾರ ಸಿಂಪಲ್ ಅನ್ಸು ಕೂಡ ಇದ್ರ ಬಗ್ಗೆ ನಾವು ಯೋಚನೆ ಮಾಡಿ ನೀರು ಬಳಕೆ ಮತ್ತೆ ಮಿತವಾಗಿ ಉಪಯೋಗಿಸೋದ್ರಿಂದ ನೀರಿಗೂ ಪರಿಸರಕ್ಕೂ ಮತ್ತು ನಮ್ಮ ದೇಹಕ್ಕೂ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳಲು ಇಷ್ಟಪಡ್ತೀನಿ.